ನಗರಸಭೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ನಡುವೆ ಜಟಾಪಟಿ. ಬಾಗಲಕೋಟೆ ನಗರದ ಕೋಟ್ಯಾಂತರ ರು ಮೌಲ್ಯದ ಹಳೆ ಬಾಗಲಕೋಟೆ ಕಾಟನ್ ಮಾರ್ಕೆಟ್ ಲೀಸ್ ಮುಂದುವರಿಸುವ ಕುರಿತು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ತೀವ್ರ ಚರ್ಚೆ ನಡೆಯಿತು. ಬಿಜೆಪಿ ಸದಸ್ಯರು ಲೀಸ್ ಮುಂದುವರಿಸಲು ಬೆಂಬಲಿಸಿದರೆ, ಕಾಂಗ್ರೆಸ್ ಸದಸ್ಯರು ಕಾನೂನು ಪ್ರಕಾರ ಮಾರ್ಕೆಟ್ ನಗರಸಭೆಗೆ ಸೇರಬೇಕು ಮತ್ತು ಎಲ್ಲಾ ವರ್ಗದ ಜನರಿಗೆ ಅದರ ಸೌಲಭ್ಯ ದೊರೆಯಬೇಕು ಎಂದು ಆಗ್ರಹಿಸಿದರು. ಇನ್ನು ಈ ವಿಷಯವು ಶುಕ್ರವಾರ ನಗರಸಭೆ ಅಧ್ಯಕ್ಷೆ ಸವಿತಾ ಲೆಂಕೆನ್ನವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪ್ರಸ್ತಾಪವಾಯಿತು. ವರದಿ ಶಿವಕುಮಾರ ಕೆಂಬಾವಿ ಹಿರೇಮಠ, ಪ್ರಜಾಪವರ್ ಜಿಲ್ಲಾ ವರದಿಗಾರರು, ಬಾಗಲಕೋಟೆ. ಹತ್ತರಲ್ಲಿ ಬರುವ ಕಾಟನ್ ಮಾರ್ಕೆಟ್ನ ಲೀಸ್ ಅವಧಿಯನ್ನು ಮುಂದುವರಿಸುವ ಕುರಿತು ಎಲ್ಲರ ಸಭೆಯು ಒಪ್ಪಿಗೆ ಎಲ್ಲರೂ ಒಪ್ಪಿಗೆ ಪ್ರಕಾರ ನಾವು ಮುಂದುವರಿಸ್ತೇವೆ. ಎಲ್ಲರೂ ಒಪ್ಪಿಗೆ, ಎಲ್ಲ ನಗರಸಭೆ ಸದಸ್ಯರು ಒಪ್ಪಿಗೆ, ಯಾರಿಲ್ಲ ಯಾರು ಮಾಡ್ರಿ, ಎಲ್ಲರೂ ಒಪ್ಪಿಗೆ ನಗರಸಭೆ ಸದಸ್ಯರು ಒಪ್ಪಿಗೆ. ಸರ್, 2019 ಸುತ್ತೋಲೆ ಬಂದಿದೆ. ಸಂದರ್ಭ 3 ಪ್ರಕಾರ ನಾವು ಅಲ್ಲಿ ಆ ಪ್ರಕ್ರಿಯೆಯನ್ನು ಮಾಡ್ಬೇಕಾಗ್ತದೆ. ಸುತ್ತೋಲೆ ಸಂದರ್ಭ 3 ಪ್ರಕಾರ ಪ್ರಕ್ರಿಯೆಯನ್ನು ಮಾಡ್ಬೇಕಾಗ್ತದೆ. ಆ ನಿಯಮಾನುಸಾರ ಮಾಡ್ಬೇಕಾಗ್ತದೆ. ಚರ್ಚೆ ಮಾಡ್ಕೊಂಡು ನಾವು ಮಾಡ್ಬೇಕು. Yeah,